ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ ಸಿಗ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ರೇವಂತ ಯಶಸ್ಸನ್ನು ದಾಖಲಿಸ್ತಾ ಇಲ್ಲ. ವೇಗದ ಚೆಂಡು, ಮತ್ತೆ ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಎರಡನೇ ಓವರ್ನ ಕೇವಲ 2 ಚೆಂಡುಗಳು ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಶಾರ್ಟ್ ರೈಸಿಂಗ್ ಡೆಲಿವರಿ. ಚೆಂಡು ತಿರುಗೊಳ್ತಾ ಇದೆ. 5 ಚೆಂಡುಗಳ ಮುಂದೆ ಯಾವುದೇ ರೀತಿಯ ಓಟಗಳನ್ನು ಬಿಟ್ಕೊಡ್ತಾ ಇಲ್ಲ ಅಬ್ದುಲ್ಲಾ. ಬಹಳ ಉತ್ತಮ ರೀತಿಯ ಎಸೆತ. ಓವರ್ ಕೂಡ ಮುಕ್ತಾಯ. ಮೇಡನ್ ಓವರ್. ಟೂರ್ನಮೆಂಟಿನ 2ನೇ ಮೇಡನ್ ಓವರ್ ಕೂಡ ಇಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. 2 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 3. ಪ್ರೂಢಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು. ಕ್ಷೇತ್ರ ರಕ್ಷಣಾ ವೈಫಲ್ಯ. ಒಂಟಿ ಓಟ ಕೂಡ ದಾಖಲಾತಿಯನ್ನು ಪಡೀತಾ ಇದೆ. ಮುಂದಿನ ಪಂದ್ಯ ರಾಯಲ್ ಸೂಪರ್ ಕಿಂಗ್ಸ್ ಟಾಸ್ ಅನ್ನು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. ರೇವನ್ ಕೆಸದಿರುವಂತಹ ಚೆಂಡು. ಒಂಟಿ ಓಟಗಳು ದಾಖಲಾತಿಯನ್ನು ಪಡೀತಾ ಇದೆ. ಧನುಷ್ ಎಸೆತಗಾರಿಕೆ ಭಾಗದಲ್ಲಿ ಬಹಳ ಉತ್ತಮ ರೀತಿಯ ಎಸೆತ ಮುಕ್ತಾಯವನ್ನು ಕಾಣುತ್ತಾ ಇದೆ. ಚೆಂಡು ತಿರುಗೊಳ್ತಾ ಇದೆ. ಪಂದ್ಯಾಟ ಕೂಡ ತಿರುಗೊಳ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ. ಲಾಂಗ್ ಆಫ್ ವಿಭಾಗದಲ್ಲಿ ಒಂಟಿ ಓಟ. 1ರ ಬದಲಿಗೆ 2 ಓಟ ಕೂಡ ಮುಕ್ತಾಯವನ್ನು ಕಾಣುತ್ತಾ ಇದೆ. 3ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ ಕೇವಲ 7 ಓಟಗಳು. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಾಣುತ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 7. ಸದ್ಯದ ಪರಿಸ್ಥಿತಿಯಲ್ಲಿ 20ರಿಂದ 25 ಓಟಗಳು ಘನತೆಯ ಗೌರವಾನ್ವಿತ ಮೊತ್ತವಾಗಿ ಹೊರಹೊಮ್ಮಲಿಕ್ಕಿದೆ. ಆದಿಸಿಸಿ ಚೆನ್ನೈ 4ನೇ ಓವರ್ಗಾಗಿ ಸುಭಾಷ್ ಬರ್ತಾ ಇದ್ದಾರೆ. ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ. 1 ಓಟ. 1ರ ಬದಲಿಗೆ 2 ಓಟ ಕೂಡ ದಾಖಲಾತಿಯನ್ನು ಪಡೀತಾ ಇದೆ. 9 ಓಟಗಳು ದಾಖಲಾತಿಯನ್ನು ಪಡೀತಾ ಇದೆ ವೆಂಕಿ 11 ಖಾತೆಗೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣುತ್ತಾ ಇದೆ. ಒಂದು ಹಂತದಲ್ಲಿ 1 ಸೈಡ್ ಪಂದ್ಯಾಕೂಟ ಕೂಡ ಇಲ್ಲಿ ಸಾಗಿ ಬರ್ತಾ ಇದೆ.
ವೈಟ್ ಬಾಲ್ ಅನ್ನುವಂತ ಸೂಚನೆಗಳು ರವಾನೆ ಆಗ್ತಾ ಇದೆ. ಅತ್ಯುತ್ತಮ ಎಸೆತ, ಯಾರ್ಕರ್ಲೆಂಡ್ ಡೆಲಿವರಿ, ರನ್ಔಟ್ ಆಗ್ತಾ ಇದೆ. ಗಿರೀಶ್ ಒಬ್ಬ ಸತಿ. ಅಲ್ಲಿ ಮುಖ್ಯ ತೀರ್ಪುಗಾರರಾಗಿ ಟೀಮ್ ಇಂಡಿಯಾ ಸಂಸ್ಥೆಯ ಪವನ್ ರೆಡ್ಡಿ ಹಾಗೂ ಮುನೇಂದ್ರ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಾಬು ಅಣ್ಣರವರ ಸಾರಥ್ಯದಲ್ಲಿ ಹಾಗೂ ಪವನ್ ರೆಡ್ಡಿರವರ ಸಾರಥ್ಯದಲ್ಲಿ ಸಾಗ್ತಾ ಇರುವಂತಹ ಈ ಒಂದು ಹಗಲು ರಾತ್ರಿಯ ಪ್ರತಿಷ್ಠಿತ ದಾಖಲೆಯ ದಾಂಡು ಚೆಂಡಿನ ಕ್ರಿಕೆಟ್ ಪಂದ್ಯಾಕೂಟ ಎರಡನೆಯ ದಿನ ಕೂಡ ಸಾಗಿ ಬರ್ತಾ ಇದೆ. ಕೊನೆ 2 ಚೆಂಡುಗಳು ಕೂಡ ಇನ್ನು ಬಾಕಿ ಉಳಿತಾ ಇದೆ. ನಿನ್ನೆ ಆರಂಭವನ್ನು ಕಂಡಿತ್ತು, ಇವತ್ತು ಮುಂದುವರಿಕೆ, ಭಾನುವಾರ ಮುಕ್ತಾಯ. ಲಾಸ್ಟ್ 2 ಬಾಲ್ಸ್. ರಾಮಕೃಷ್ಣ ಅವರು ಎಲ್ಲಿದ್ರು ವೇದಿಕೆ ಬಳಿ ಬರಬೇಕು. ಕ್ಷಮಿಸಿ, ಕೊನೆಯ 3 ಚೆಂಡುಗಳು ಕೂಡ ಇಲ್ಲಿ ಬಾಕಿ ಉಳಿತಾ ಇದೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ರೇವಂತ ಹೊಳೆದಂತ ಹೊಡೆತ, 1 ಓಟ, 2 ಓಟ ಕೂಡ ದಾಖಲಾತಿಯನ್ನು ಪಡಿತಾ ಇದೆ. ಕೊನೆ 2 ಚೆಂಡುಗಳು ಕೂಡ ಧನುಷ್ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ವೈಟ್ ಬಾಲ್ ಸೂಚನೆಗಳು ರವಾನೆ ಆಗ್ತಾ ಇದೆ. ಅತಿರಿಕ್ತ ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ ಧನುಷ್. ತಂಡದ ಮೊತ್ತ 14. 1ರಿಂದ 2 ಸಿಕ್ಸರ್ ಬಂದ್ರೆ ಸ್ವಲ್ಪ ಮಟ್ಟಿಗೆ ಪಂದ್ಯಾಟದ ಗತಿ ಬದಲಾಗಕ್ಕಿದೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು, 1 ಓಟ, 2 ಓಟ ಕೂಡ ದಾಖಲಾತಿಯನ್ನು ಪಡಿತಾ ಇದೆ. ಓವರ್ನ ಕೊನೆಯ ಚೆಂಡು ಕೂಡ ಬಾಕಿ ಉಳಿತಾ ಇದೆ. ಕೇವಲ 16 ಓಟವನ್ನು ದಾಖಲಿಸಿಕೊಳ್ತಾ ಇರ್ತಕ್ಕಂಥ ವೆಂಕಿ 11. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು, ಬಹಳ ಶುದ್ಧ ಮಾಡ್ತೀವಿ ಹೊಳೆತ, ರೇವಂತ್ ದಾಂಡಿನ ಮುಖಾಂತರವಾಗಿ ಹೊಡೆದಂತ ಹೊಳೆತ, ಲಾಂಗ್ ಆನ್ ವಿಭಾಗದಲ್ಲಿ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಕೂಡ ದಾಖಲಾತಿಯನ್ನು ಪಡಿತಾ ಇದೆ. ರೇವಂತ್ ವಾಪಸ್ ಇನ್ನಿಂಗ್ಸ್ ಕೂಡ ಮುಕ್ತಾಯ ಕಾಣ್ತಾ ಇದೆ. ತಂಡದ ಮೊತ್ತ 16, ಟಾರ್ಗೆಟ್ ಈ 17. ಈ ಒಂದು ಸಂಸ್ಥೆಯ ಮುಖ್ಯಸ್ಥರು ಕೂಡ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಬಾಬು ರೆಡ್ಡಿರವರು
ನಾಳೆ ಚೆನ್ನೈಯ ತಂಡಗಳು ಕೂಡ ಭಾಗವಹಿಸಲಿದೆ ಹಾಗೂ ಭಾನುವಾರದಂದು ಮುಂಬಯಿಯ ತಂಡ ಕೂಡ ಈ ಒಂದು ಪಂದ್ಯಾಕೂಟಕ್ಕೆ ಭಾಗವಹಿಸಲಿಕ್ಕಿದೆ. ಸಮೀರ್ ಲೌಡೆಕ್ ಬಾಲ್. ಈ ಒಂದು ಪಂದ್ಯಾಟದ ನೇರ ಪ್ರಸಾರವನ್ನು ಮಾಡ್ತಾ ಇರುವಂತಹ ಸಂಸ್ಥೆ CR7 ಹಾಗೂ PR ಸ್ಪೋರ್ಟ್ಸ್ ನೆರವೇರಿಸ್ತಾ ಇದೆ ಈ ಒಂದು ಪಂದ್ಯಾಟದ ನೇರ ಚಿತ್ರೀಕರಣವನ್ನು. ಇಪ್ಪತ್ನಾಲ್ಕು ಚೆಂಡುಗಳ ಮುಂದೆ 17 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ RCC ಚೆನ್ನೈಯ ತಂಡ ಅದ್ಯಾವ ರೀತಿ ಆಟವನ್ನು ತೋರ್ಪಡಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಕ್ರಿಕೆಟ್ ಅದೃಷ್ಟದ ಆಟ. ಟೈಮರ್ ಇಸ್ ಆನ್. ಹನ್ನೊಂದು ನಿಮಿಷದಲ್ಲಿ ಒಂದು ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣಬೇಕಾಗಿದೆ, ಗಮನಿಸಿಕೊಳ್ಳಿ. ಅಲ್ಲಿ ಸಂತೋಷ್ ಬರ್ತಾ ಇದ್ದಾರೆ ಮೊದಲ ಓವರ್ಗಾಗಿ. ಶಾರ್ಟ್ ರೈಸಿಂಗ್ ಡೆಲಿವರಿ, ಬಿರುಸಿನ ಹೊಡೆತ. ಚೆಂಡು ಅಂಕಣದ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 2 ಓಟ. 23 ಎಸೆತಗಳ ಮುಂದೆ 15 ಓಟದ ಅವಶ್ಯಕತೆ. ಇಪ್ಪತ್ತ 3 ಚೆಂಡುಗಳ ಮುಂದೆ 15 ಓಟವನ್ನು ಕಾಣಬೇಕಾಗಿರ್ತಕ್ಕಂಥ RCC ಚೆನ್ನೈಯ ತಂಡ. ಶಾರ್ಟ್ ರೈಸಿಂಗ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣುತ್ತಾ ಇದೆ. ಅಲ್ಲಿ ಗಮನಿಸಿಕೊಳ್ಳಿ, ವೆಂಕಿ 11 ತಂಡದ ಆಟಗಾರರು 11 ನಿಮಿಷದಲ್ಲಿ ಒಂದು ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣಬೇಕಾಗಿದೆ. ಇನ್ನು ಕೂಡ ಹಲವಾರು ಪಂದ್ಯಾಟಗಳನ್ನು ನಾವು ಈ ಒಂದು ಅಂಕಣದಲ್ಲಿ ಕಾಣಲಿಕ್ಕಿದ್ದೇವೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟಗಳು ಹಾಗೂ ಕ್ವಾರ್ಟರ್ ಫೈನಲ್ ಪಂದ್ಯಾಟಗಳನ್ನು ಕಾಣಲಿಕ್ಕಿದ್ದೇವೆ. ಬಹಳ ಸುತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣುತ್ತಾ ಇದೆ. ಮತ್ತೆ ಸಂತು ಮೋಹನ್ಗೆ ಎಸೆದಿರುವಂತಹ ಚೆಂಡು ಬಹಳ ಶೂತ ಮಾಡಿದ್ದೆ. ಹೊಳೆತ ಒಂಟಿ ಓಟ ಕೂಡ ದಾಖಲಾತಿಯನ್ನು ಪಡಿತಾ ಇದೆ. ಈ ಒಂದು ಅಂಕಣಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಲೆಫ್ಟಿ ಆಟಗಾರರೇ ಅತಿ ಡೇಂಜರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಒಂದು ಪಂದ್ಯಾಟದ ಮುಖ್ಯಸ್ಥರು KVR ಬಾಬಣ್ಣರವರು ಕೂಡ ಮುಖ್ಯ ವೇದಿಕೆ ಬಳಿ ಆಗಮಿಸಿಕೊಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ. ಬಹಳ ಸುತ್ತಮ ರೀತಿಯ ಎಸೆತ, ವೈಡ್ ಬಾಲ್ ಸೂಚನೆಗಳು ರವಾನೆ ಆಗ್ತಾ ಇದೆ. ವೈಡ್ ಬಾಲ್. ಸಂತು ಅಬ್ದುಲ್ಲಾಗೆ ಎಸೆದಿರುವಂತಹ ಚೆಂಡು ಒಂಟಿ ಓಟ ದಾಖಲಾತಿಯನ್ನು ಪಡಿತಾ ಇದೆ. ಒಂಟಿ ಓಟಗಳು ಕೂಡ ದಾಖಲಾತಿಯನ್ನು ಪಡ್ಕೊಂಡ್ರೆ ಸುಲಭ ಸಾಧ್ಯತೆಯ ರೀತಿಯಲ್ಲಿ ಜಯವನ್ನು ಕಾಣಲಿಕ್ಕಿದೆ RCC ಚೆನ್ನೈಯ ತಂಡ. ಬಹಳ ಸುತ್ತಮ ರೀತಿಯ ಹೊಡೆತ, ಒಂಟಿ ಓಟ ದಾಖಲಾತಿಯನ್ನು ಪಡಿತಾ ಇದೆ. ಏ ಅಲ್ಲಿ ನೋಡ
ಓವರ್ ಕೂಡ ಮುಕ್ತಾಯವನ್ನು ಕಾಣುತ್ತಾ ಇದೆ. ತಂಡದ ಮೊತ್ತ 5 ಓಟಗಳು. ಹದಿನೆಂಟು ಚೆಂಡುಗಳ ಮುಂದೆ 12 ಓಟವನ್ನು ಕಾಣಬೇಕಾಗಿರ್ತಕ್ಕಂಥ ಆದಿಸಿಸಿ ಚೆನ್ನೈಯ ತಂಡ ಅದೇನ್ ಮಾಡ್ತಾರ ಕಾದ್ ನೋಡಬೇಕಾಗಿದೆ. ರೇವತ ಎಸೆಗಾರಿಕೆ ಭಾಗದಲ್ಲಿ ಕ್ಷಮಿಸಿ 6 ಓಟಗಳು. ಬಹಳ ಸುತ್ತ ಮಾಡ್ತೀಯ ಹೊಡೆತ. ಮೋಹನ್ ವಾಪಸ್ಸತಿ. ರೇವತ ಯಶಸ್ಸನ್ನು ಪಡಿತಾ ಇದ್ದಾರೆ. 17 ಎಸೆತಗಳ ಮುಂದೆ 11 ಓಟದ ಅವಶ್ಯಕತೆ. ನಿನ್ನೆ 20 ತಂಡಗಳು ಸೆಣಸಾಟವನ್ನು ನಡೆಸಿದ್ರು. ಅದರಲ್ಲಿ ಕೊಡಗಿನ ತಂಡ ಸೆಮಿಫೈನಲ್ ಎಂಟ್ರಿಯನ್ನು ಪಡೆದುಕೊಂಡಿತ್ತು. ಇವತ್ತು 22 ತಂಡಗಳು ಸೆಣಸಾಟವನ್ನು ನಡೆಸ್ತಾ ಇದೆ. ಅದರಲ್ಲಿ ಯಾರು ಸೆಮಿ ಎಂಟ್ರಿಯನ್ನು ಪಡಿತಾರೆ ಕಾದು ನೋಡಬೇಕಾಗಿದೆ. ರೇವಂತ ಎಸೆದಿರುವಂತ ಚೆಂಡು ಬಹಳ ಶೂತ ಮಾಡಿದ್ದೆ. ಎಸೆತ ಕೊಂಡಿ ಕೆಳಚಿ ಬೀಳುತ್ತಾ ಇದೆ. ಮತ್ತೊಂದು ಹುದ್ದರಿ ನೆಲ ಗುರುಳ್ತಾ ಇದೆ. ರೇವಂತ ಯಶಸ್ಸನ್ನು ದಾಖಲಿಸಿಕೊಳ್ತಾ ಇದ್ದಾರೆ. 16 ಚೆಂಡುಗಳ ಮುಂದೆ 11 ಓಟದ ಅವಶ್ಯಕತೆ. 1ರಿಂದ 2 ಬೌಂಡ್ರಿಗಳು ಬಂದರೆ ಪಂದ್ಯಾಟದ ಚಿತ್ರಣವೇ ಬದಲಾಗಕ್ಕಿದೆ. 1ರಿಂದ 2 ಹುದ್ದರಿಗಳು ನೆಲ ಗುರುಳಿದರೆ ಪಂದ್ಯಾಟದ ಗತಿಯೇ ಬದಲಾಗಕ್ಕಿದೆ. ತಟ್ಟಿಮುಟ್ಟಿ ಒಳಬಲಂತ ಪ್ರಯತ್ನ. ಒಂಟಿ ಓಟ ಕೂಡ ದಾಖಲಾತಿಯನ್ನು ಪಡಿತಾ ಇದೆ. ಕ್ಷೇತ್ರ ರಕ್ಷಣೆ ವೈಫಲ್ಯವನ್ನು ಕಾಣುತ್ತಾ ಇದೆ. ಒಂಟಿ ಓಟ ಕೂಡ ದಾಖಲಾತಿಯನ್ನು ಪಡಿತಾ ಇದೆ. 15ಕ್ಕೆ 10. ಬಹಳ ಶುತ ಮಾಡಿತೆ ಎಸೆತ. ರೇವಂತ ಅಬ್ದುಲ್ಲಾ ಯಶಸ್ಸನ್ನು ದಾಖಲಿಸ್ತಾ ಇಲ್ಲ. 14 ಚೆಂಡುಗಳ ಮುಂದೆ 10 ಓಟದ ಅವಶ್ಯಕತೆ. ಬಹಳ ಶುತ ಮಾಡಿತೆ ಎಸೆತ. ಒಂದರ ಬದಲಿಗೆ 2 ಓಟ ಕೂಡ ದಾಖಲಾತಿಯನ್ನು ಪಡಿತಾ ಇದೆ. ಕೊನೆಯ ಚೆಂಡು ಕೂಡ ಬಾಕಿ ಉಳಿತಾ ಇದೆ. 13 ಚೆಂಡುಗಳ ಮುಂದೆ 8 ಓಟದ ಅವಶ್ಯಕತೆ. ವೆಂಕಿ 11 ಕೇವಲ 3 ನಿಮಿಷಗಳು ಕೂಡ ಬಾಕಿ ಉಳಿತಾ ಇದೆ. ಬಹಳ ಶುತ ಮಾಡಿತೆ ಎಸೆತ. ಲೆಗ್ ಬಾಯ್. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣುತ್ತಾ ಇದೆ. 12 ಎಸೆತಗಳ ಮುಂದೆ 8 ಓಟದ ಅವಶ್ಯಕತೆ. ಮತ್ತೆ ಅನುಭವಿ ಬೌಲರ್ ಧನುಷ್ ಬರ್ತಾ ಇದ್ದಾರೆ. ಬಹಳ ಶುತ ಮಾಡಿತೆ ಎಸೆತ. ಧನುಷ್ ಮುಕ್ತಾಯಗೊಳಿಸ್ತಾ ಇದ್ದಾರೆ. 11 ಎಸೆತ 8 ಓಟದ ಅವಶ್ಯಕತೆ. ರೋಚಕ ರೋಮಾಂಚನ ಗಾಡಿಗಟ್ಟಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಬಹಳ ಶುತ ಮಾಡಿದ್ಯಾ ಹೊಡೆತ. 1 ಓಟ 2 ಓಟ ಕೂಡ ಮುಕ್ತಾಯವನ್ನು ಕಾಣುತ್ತಾ ಇದೆ. ನೋ ಬಾಲ್ ಅನ್ನುವಂತ ಸೂಚನೆಗಳು ರವಾನೆ ಆಗ್ತಾ ಇದೆ. 1+2 ನೋ ಬಾಲ್. ಫ್ರೀಡ್ ಲಾಭದ ಚೆಂಡು.
11 ಎಸೆತಗಳ ಮುಂದೆ 5 ಓಟದ ಅವಶ್ಯಕತೆ. ಬಹಳ ಉತ್ತಮ ರೀತಿಯ ಹೊಳೆತ, ಒಂದೋಟ ಕೂಡ ದಾಖಲಾತಿಯನ್ನು ಪಡಿತಾ ಇದೆ. 10 ಎಸೆತಗಳ ಮುಂದೆ 4ರ ಅವಶ್ಯಕತೆ. ಬಹಳ ಉತ್ತಮ ರೀತಿಯ ಹೊಳೆತ, ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಪಡಿತಾ ಇದೆ. ಆದರೆ ಸಫಲತೆಯನ್ನು ಕಾಣುತ್ತಾ ಇಲ್ಲ. 9 ಎಸೆತಗಳ ಮುಂದೆ 3 ಓಟದ ಅವಶ್ಯಕತೆಯನ್ನು ಕಾಣಬೇಕಾಗಿರ್ತಕ್ಕಂಥ ಆದಿಸಿಸಿ ಚೆನ್ನಯ್ಯ ತಂಡ. ಬಹಳ ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 8 ಎಸೆತಗಳ ಮುಂದೆ 3 ಓಟದ ಅವಶ್ಯಕತೆ. ಮತ್ತೆ ಬಹಳ ಉತ್ತಮ ರೀತಿಯ ಎಸೆತ, 7ಕ್ಕೆ 3. ಪಂದ್ಯಾಟವನ್ನು ಗೆಲ್ಲೋರು ಯಾರು? 7ರ ಮುಂದೆ 3 ಓಟ. ಮತ್ತೆ ಬಹಳ ಸಮರ್ಥ್ಯ ಹೊಳೆತ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು. ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಪಡಿತಾ ಇಲ್ಲ. 1ರ ಬದಲಿಗೆ 2 ಓಟ ಕೂಡ ದಾಖಲಾತಿಯನ್ನು ಪಡಿತಾ ಇದೆ. ಪಂದ್ಯಾಟ ಟೈ ಆಗ್ತಾ ಇದೆ. 6 ಎಸೆತಗಳ ಮುಂದೆ 1 ಓಟ ಬರಬೇಕಾಗಿದೆ ಆದಿಸಿಸಿ ಚೆನ್ನಯ್ಯ ತಂಡಕ್ಕೆ. ಒಂದು ಪಂದ್ಯ ಗುಟ್ಟಕ್ಕೆ ಬಾಲು ಅಣ್ಣರವರು ಕೂಡ ಆಗಮಿಸಿಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾವೆ KVR ಸಂಸ್ಥೆಯ ಪರವಾಗಿ. ಬಹಳ ಉತ್ತಮ ರೀತಿಯ ಎಸೆತ, ಲೋಕಿ ಅತ್ಯುತ್ತಮ ಎಸೆತವನ್ನು ಮುಕ್ತಾಯಗೊಳಿಸ್ತಾ ಇದ್ದಾನೆ. ಲೋಕಿ 5ಕ್ಕೆ 1. ಲೋಕಿ ಎಸೆದಿರುವಂತ ಚೆಂಡು, ಬಹಳ ಉತ್ತಮ ರೀತಿಯ ಎಸೆತ. 4 ಎಸೆತಗಳ ಮುಂದೆ ಕೇವಲ 1 ಓಟವನ್ನು ಕಾಣಬೇಕಾಗಿರ್ತಕ್ಕಂಥ ಆದಿಸಿಸಿ ಚೆನ್ನಯ್ಯ ತಂಡ. ಬಹಳ ಉತ್ತಮ ರೀತಿಯ ಹೊಡೆತ, ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಚೆಂಡು ಬೌಂಡ್ರಿ. 4 ಓಟದ ಸೇರ್ಪಡೆಯನ್ನು ಕಾಣುತ್ತಾ ಇದೆ ಆದಿಸಿಸಿ ಚೆನ್ನಯ್ಯ ತಂಡ. ಪಂದ್ಯಾಟವನ್ನು ಗೆಲ್ಲುತ್ತಾ ಇದೆ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಆದಿಸಿಸಿ ಚೆನ್ನಯ್ಯ ಅಬ್ದುಲ್ಲಾ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಮುಖ್ಯ ವೇದಿಕೆ ಬಳಿ ಬಂದು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೊಳ್ಬೇಕು. ನಾಲ್ಕಣ
ಅಲ್ಲಿ ಬ್ಯಾಟಿಂಗ್ ತಂಡದ 12 ಆಟಗಾರ ಬರಬೇಕು. ಅಲ್ಲಿ ಎಷ್ಟು ಪ್ಲೇಯರ್ಸ್? ಹರಿಬ್ರು, ಹರಿ ಅವರೇ, ಆರಂಭಿಕ ಚೆಂಡಿಗೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಯಶಸ್ಸನ್ನ ಕಂಡ್ರು. ಓಟಗಳ ಸೇರ್ಪಡೆಯೂ ಕೂಡ ಸಾಗರ್ ಫ್ರೆಂಡ್ಸ್ ಆರಂಭಿಕ ಹಂತದ ಟಾಸ್ನ ಪರಾಜಯವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಆರಂಭಿಕ ಹಂತದಲ್ಲಿ ದಾಂಡಿಗೆತನವನ್ನು ಕಂಡುಕೊಳ್ಳುತ್ತಾ ಇದೆ. ಆರಂಭಿಕ ಚೆಂಡು ಮುಕ್ತಾಯದವುಗಳ ಬಳಿಕ ಒಂಚು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಭಿ ಮತ್ತೆರಡನೆಯ ಬಾರಿ ಎರಡನೆಯ ಚೆಂಡು ನಡುವೆ ಓಟಗಳು ಬರ್ತಾ ಇಲ್ಲ. ಸುಂದರತೆಯ ಚೆಂಡು ಅಭಿ ದಾಖಲಿಸ್ತಾ ಇದ್ದಾರೆ. ನಡುಬಾಲ ಸೇರ್ಪಡೆ ಕಂಡುಕೊಳ್ಳುತ್ತದೆ. 2 ಚೆಂಡುಗಳು ಮುಕ್ತಾಯಗಳ ಬಳಿಕ ಒಂಟಿ ಓಟಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದ್ದಾವೆ. ಅದ್ಯಾವ ರೀತಿ ಇನ್ನಿರ್ತಕ್ಕಂಥ 4 ಚೆಂಡುಗಳನ್ನು ಮುಕ್ತಾಯವನ್ನು ಮಾಡಿಕೊಡುತ್ತಾರೆ ನೋಡಬೇಕಾಗಿದೆ. ಬೀಸಬಲ್ಲ ಪ್ರಯತ್ನಗಳು ನಡೆ ಮತ್ತೆ ಯಶಸ್ಸನ್ನು ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳಿಗೆ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾವೆ. 3 ಚೆಂಡುಗಳು ಮುಕ್ತಾಯವನ್ನು ಮಾಡಿಕೊಟ್ರು. ಒಟ್ಟು ಓಟಗಳು ಮಾತ್ರ ಕಾಣ ಸಿಗ್ತಾ ಇದ್ದಾವೆ. ಯಶವಂತ್ ಸ್ಟ್ರೈಕ್ ಅಲ್ಲಿ ಅಭಿ 4ನೇಯ ಬಾರಿ 4ನೇಯ ಚೆಂಡು ನಡುವೆ ಮಿಡಾಪಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟ ಸೇರ್ಪಡೆ ಯಶವಂತ್ ಕಂಡ್ರು. ಒಂಟಿ ಓಟಗಳ ಮುಖಾಂತರವಾಗಿ ಯಶವಂತ್ ಖಾತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ. ಈಗಾಗಲೇ ನಮ್ಮ ವ್ಯವಸ್ಥಿತ ಹಗಲು ರಾತ್ರಿ ಪಂದ್ಯಾಕೂಟದಲ್ಲಿ ವೀಕ್ಷಣೆಯಲ್ಲಿರ್ತಕ್ಕಂಥವ್ರು ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡರ್ ಬಾಲಕೃಷ್ಣ ಬಾಲ್ ಅವರು ನಮ್ಮ ಪಂದ್ಯಾಟದ ವೀಕ್ಷಣೆ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮುಖಾಂತರವಾಗಿ ಕೋರ್ತಾ ಇದ್ದಾವೆ ಕೂಡ. ಆರಂಭಿಕ ಹದರೆ ಕೂಡ ಆಘಾತವನ್ನು ಕಾಣುತ್ತಾ ಇದೆ. ಅಲ್ಲಿ ದಯಮಾಡಿ ಆಟಗಾರರ ನಥಿಂಗ್ ಫೋನ್ ಕಳೆದೋಗಿದೆ. ದಯಮಾಡಿ ಸಿಕ್ಕಿದವರು ನಮ್ಮ ಕಮೆಂಟ್ರಿ ಬಾಕ್ಸ್ ತಂದುಕೊಡ್ಬೇಕು. ಯಾರಿಗೆ ಸಿಕ್ಕಿದ್ರು ಕೂಡ ನಮ್ಮ ಕಮೆಂಟ್ರಿ ಬಾಕ್ಸ್ ತಂದುಕೊಡ್ಬೇಕು ಅನ್ನೋದಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಬಹಳ ಉತ್ತಮ ರೀತಿಯ ಹೊಡೆತನ ದಾಖಲಿಸಲು ಪ್ರಯತ್ನಗಳು ಸಾಗಿತು. ನಡುವೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ ಕೂಡ ಏರಿಕೆಯನ್ನು ಕಾಣುತ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. 2 ಓಟಗಳ ಮುಖಾಂತರವಾಗಿ ತಳದ ಮೊತ್ತ ಇವಾಗ 4 ಓಟವನ್ನು ತಲುಪ್ತಾ ಇದೆ. ಈಗಾಗಲೇ ಒಂದು ನಥಿಂಗ್ ಫೋನ್ ಕಳೆದೋಗಿದೆ. ದಯಮಾಡಿ ಸಿಕ್ಕಿದವರು ನಮ್ಮ ಕಮೆಂಟ್ರಿ ಬಾಕ್ಸ್ ತಂದುಕೊಡ್ಬೇಕು ಅನ್ನೋದಾಗೆ ಮತ್ತೊಮ್ಮೆ ನಾವು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾರಿಗೆ ಸಿಕ್ಕಿದ್ರು ಕೂಡ ನಮ್ಮ ಕಮೆಂಟ್ರಿ ಬಾಕ್ಸ್ ತಂದುಕೊಡ್ಬೇಕು. ಇದನ್ನು ಮೊದಲ ಡಿಫೆಕ್ಷನ್ ಕವರ್ಸ್ ಬಹಳ ಉಚಿತ ಮರದಿ ಹೊಳತನ ದಾಖಲಿಸಿದ್ರು. ಇತ್ತ ಕ್ಷೇತ್ರರಕ್ಷಣಾ ದಾಖಲಾತಿಯನ್ನು ಕಾಣುತ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಈ ಹಂತದಲ್ಲಿ ಕ್ಷೇತ್ರರಕ್ಷಕರು ಮಾಡಿಕೊಟ್ರು. ತಳ ಮೊತ್ತ 2 ಓಟದ ಸೇರ್ಪಡೆ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ ಮತ್ತೆ ಏರಿಕೆ ಕಾಣುತ್ತಾ ಇದೆ. 8 ಓಟವನ್ನು ತಲುಪ್ತಾ ಇದೆ.
ಬೀಸಬಲ್ಲ ಪ್ರಯತ್ನ, ಚೆಂಡು ತೀರಾ ಕೆಳಂಚನ ಅದು ಹೋಗ್ತಾ ಇದೆ, ಊಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ ಇದಾದ ಬಳಿಕ ಆದಿಸಿಸಿ ಚೆನ್ನೈ ಮತ್ತು ಬ್ಲಾಕ್ ಡ್ರ್ಯಾಗನ್ಸ್ ಪಂದ್ಯಾಟವನ್ನು ಆಡ್ತಾರೆ. ಆರಂಭಿಕ ಹಂತದ ಟಾಸ್ನ ಜಯವನ್ನು ಬ್ಲಾಕ್ ಡ್ರ್ಯಾಗನ್ಸ್ ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಯಾವ ರೀತಿಯ ನಿರ್ಣಯವನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ತಳಮತ 10 ಓಟಗಳು. ತಟ್ಟಿಮುಟ್ಟಿ ಓಟವನ್ನು ದಾಖಲಿಸುವ ಪ್ರಯತ್ನಗಳು ಸಾಗಿತ್ತು. ಕ್ಷೇತ್ರ ದಾಖಲಾತಿಯನ್ನು ಕಾಣುತ್ತಾ ಇದೆ. ನಡುವೆ 10ರಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇದೆ. ಆದಷ್ಟು ಊಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ನಿರ್ಣಾಯಕರು ಇತ್ತ ಥರ್ಡ್ ಅಂಪೈರ್ ಮೊರೆಯೂಗ್ತಾ ಇದ್ದಾರೆ. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಹಗಲು ರಾತ್ರಿ ದಾಖಲೆಯ ರಾಷ್ಟ್ರೀಯ ಮಟ್ಟದ ಅಂಡರ್-22 ಜೂನಿಯರ್ಸ್ ಕೆವಿಆರ್ ಕಪ್ ಪಂದ್ಯಾಕೂಟ ವರ್ತೂರ್ ಹೈಸ್ಕೂಲ್ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಒಂದು ವ್ಯವಸ್ಥಿತ ಪಂದ್ಯಾಕೂಟವನ್ನು ಆಯೋಜನೆ ಮಾಡ್ತಾ ಇರ್ತಕ್ಕಂಥ ವೆಂಕಟೇಶ್ ಬಾಬು ರೆಡ್ಡಿ ಅವರ ಜೊತೆಗಾಗಿ ವರ್ತೂರ್ ಸ್ಪೋರ್ಟ್ಸ್ ಕ್ಲಬ್ ವ್ಯವಸ್ಥಿತ ದಾಖಲೆಯ ಪಂದ್ಯಾಕೂಟವನ್ನು ಆಯೋಜನೆ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಅವರಿಗೆಲ್ಲ ಆಟಗಾರರ ಪರವಾಗಿ ನಾವು ಮತ್ತೊಮ್ಮೆ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. ನಾಟ್ಔಟ್ ಸೂಚನೆ ಬರುತ್ತಾ ಇದೆ. ಯಾವುದೇ ಆಘಾತವನ್ನು ಕಾಣುತ್ತಾ ಇಲ್ಲ. 10ರಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇರ್ತಕ್ಕಂಥ ತಂಡ ಆದಷ್ಟು ಓಟವನ್ನು ದಾಖಲಿಸದ ನೋಡಬೇಕಾಗಿದೆ. ಮೊದಲವರಿಗಾಗಿ ಆಕಾಶ್ ಅವರನ್ನು ಪರಿಚಯಿಸುವ ಲೆಕ್ಕಾಚಾರಗಳು ಸಾಗ್ತಾ ಇದೆ. ಮೋರನರ ಮೊದಲ ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಆಕಾಶ್ ಮುಕ್ತಾಯವನ್ನು ಮಾಡಿಕೊಟ್ರು. 5 ಚೆಂಡುಗಳು ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಮತ್ತೆರಡನೇ ಬಾರಿ ಬೀಸಬಲ್ಲ ಪ್ರಯತ್ನ, ಚೆಂಡನ ಕಾಲ ಮೇಲೆ ಪಡ್ಕೊಂಡ್ರು. ಮತ್ತೆ ಊಟಗಳು ಬರುತ್ತಾ ಇಲ್ಲ. ಸುಂದರತೆಯ ಚೆಂಡು ಆಕಾಶ್ ದಾಖಲಿಸ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಇತ್ತ ಮತ್ತೆ ಮೂರನೆಯ ಬಾರಿ ಬಾಬಿ ಗಳಿಸಿದ ಮೂರನೆಯ ಚೆಂಡು. ಬಾಬಿ ಮತ್ತೆ ಊಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಸತತ 3 ಡಾಟ್ ಬಾಲ್ಗಳ ಸೇರ್ಪಡೆ ಮೂರನೇ ಓವರ್ನ ಆರಂಭಿಕ ಹಂತದಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. 4ನೆಯ ಚೆಂಡು. ಮತ್ತೆ ಊಟಗಳು ಬರ್ತಾ ಇಲ್ಲ. ಅಂತಿಮ ಹಂತದಲ್ಲಿ ಇವಾಗ ಹೋದರೆ ಕೂಡ ಆಘಾತವನ್ನು ಕಾಣುತ್ತಾ ಇದೆ. SR ಭಾಗದಲ್ಲಿ ಒಂದೆಡೆ ಇವಾಗ ಆಕಾಶ್ ಯಶಸ್ಸನ್ನು ಕಾಣುತ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ. ಅಂಕಣಕ್ಕೆ ಬಬ್ಲು ಬರ್ತಾ ಇದ್ದಾರೆ. ರಾಯಲ್ ಸೂಪರ್ ಕಿಂಗ್ಸ್ ಮತ್ತು ಸಾಗರ್ ಫ್ರೆಂಡ್ಸ್ ಪ್ರಸ್ತುತ ಪಂದ್ಯಾಟವನ್ನು ಆಡುತ್ತಾ ಇರ್ತಕ್ಕಂಥ 2 ತಂಡಗಳು. ಬಬ್ಲು ಹೊಸ ಆಟಗಾರನ ಸೇರ್ಪಡೆ. ಆಕಾಶ್ ಮತ್ತೆ SR ಭಾಗದಲ್ಲಿ ಈಗಾಗಲೇ ಮೊದಲ ಯಶಸ್ಸನ್ನು ಕಂಡ್ರು. ಇದು ಮತ್ತೆ 5ನೆಯ ಬಾರಿ
ಬಬ್ಲು ಗೆಸರದ 5ನೇ ಚೆಂಡು. ಬ್ಯಾಕ್ ಟು ಬೌಲರ್ಸ್ ಆಟಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ ಊಟಗಳು ಬರ್ತಾ ಇಲ್ಲ. ಬಹಳ ಶುದ್ಧಮತೆ ಓವರ್ ಅನ್ನು ಮುಕ್ತಾಯ ಮಾಡುವಂತಹ ಅಂತಿಮ ಹಂತವನ್ನು ತಲುಪ್ತಾ ಇದ್ದಾರೆ. ಕೊನೆಯ ಬಾರಿ ಅಂತಿಮ ಚೆಂಡು. ಮಿಡಾಫಲ್ಲಿ ಕ್ಷೇತ್ರಕ್ಷಣೆ ವೈಫಲ್ಯತೆ ನಡುವೆ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಬಹಳ ಶುದ್ಧಮತೆ ಒಂದು ಮೇಂಟೈನ್ ಓವರ್ ಆಕಾಶದಲ್ಲಿ ದಾಖಲಿಸ್ತಾ ಇದ್ದಾರೆ ಕೂಡ. 3 ಓವರ್ ಮುಕ್ತಾಯ. ತಳ ಮೊತ್ತ 10ರಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇದೆ. ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ ಉಳಿಯುತ್ತದೆ. ಹೊಸ ಬೌಲರ್ ತಡ ಮೊತ್ತ 10. ಜಯಂತ್ ಸರ್ಗ ಭಾಗದಲ್ಲಿ ಆರಂಭಿಕ ಎಸೆತ. ಲಾಗನಲ್ಲಿ ಊಟಗಳಿಗೆ ಅವಕಾಶ ಮಾಡಿಕೊಟ್ಟರು. ದೊಡ್ಡ ಸೇರ್ಪಡೆ. 2ನೇ ಊಟವನ್ನು ದಾಖಲಿಸುವ ಪ್ರಯತ್ನಗಳ ನಡುವೆ ಯಶಸ್ಸನ್ನು ಕಾಣುತ್ತಾ ಇದ್ದಾರೆ. ಬಹಳ ಶುದ್ಧ ಮತ್ತೆ ಅವಳಿ ಓಟವನ್ನು ದಾಖಲಿಸಿದ್ರು. ಸ್ಥಗಿತವನ್ನು ಕಂಡಿರ್ತಕ್ಕಂಥ ರಣಧಾರಣೆ ಇವಾಗ ಅಂತಿಮ ಮೊದಲ ಚೆಂಡಿನಲ್ಲಿ ಈ ರೀತಿಯನ್ನು ಕಾಣುತ್ತಾ ಇದೆ. 12 ಊಟವನ್ನು ತಲುಪ್ತಾ ಇದ್ದಾರೆ. ಕೊನೆಯ 5 ಎಸೆತಗಳು ಮಾತ್ರ ಇಲ್ಲಿ ಬಾಕಿ ಉಳಿತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನ. ಹೊರತೀರವನ್ನು ಕಾಣುತ್ತಾ ಇರತಕ್ಕಂಥ ಚೆಂಡು ಅತಿಕ್ರಮ. ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಸ್ ಸೂಚನೆ ತೀರ್ಪು ರವಾನಿಸಿದ್ದಾರೆ. ಇದ ಒಂದೋಟದ ಹೆಚ್ಚುವರಿಯೂ ಕೂಡ ತಳ ಮೊತ್ತ 13 ಊಟಗಳು. ಸುಂದರತೆ ಆ ಕ್ಷೇತ್ರ ದಾಖಲಿಸುವಂತಹ ಹಂತವನ್ನು ಕಂಡರೂ ಕೂಡ ಒಂದೋಟಗಳ ಸೇರ್ಪಡೆ. 2ನೇ ಊಟಗಳು ದಾಖಲಿಸುವ ಪ್ರಯತ್ನಗಳ ನಡುವೆ ನೇರ ಗುರಿ ಬೀಳ್ತಾ ಇಲ್ಲ. ಮತ್ತೆ 2 ಊಟಗಳಿಗೆ ಓವರ್ನಲ್ಲಿ ಇವಾಗ ಅವಕಾಶವನ್ನು ಜಯಂತ್ ಮಾಡಿಕೊಟ್ರು. 15 ಊಟವನ್ನು ತಲುಪ್ತಾ ಇದೆ. ಕೊನೆಯ 4 ಎಸೆತ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನ. ಗೋಟದ ಹಿಂಭಾಗದಲ್ಲಿ ಊಟಗಳ ಪೂರೈಕೆಯೂ ಕೂಡ. ಒಂಟಿ ಊಟದ ಸೇರ್ಪಡೆ. 16 ಊಟವನ್ನು ತಲುಪ್ತಾ ಇದೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಸ್ಕಾರ್ಗ ಬದಲು ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ದೊಡ್ಡ ಸೇರ್ಪಡೆ. 2ನೇ ಊಟವನ್ನು ದಾಖಲಿಸುವ ಪ್ರಯತ್ನಗಳು ಮತ್ತೆ ಸಾಗಿತ್ತು. ಇವಾಗ 2 ಊಟಗಳ ಪೂರೈಕೆಯೂ ಕೂಡ. ಈ ಓವರಲ್ಲಿ ಈಗಾಗಲೇ 3 ಅವಳಿ ಊಟವನ್ನು ದಾಖಲಿಸುವ ಲೆಕ್ಕಾಚಾರಗಳ ನಡುವೆ ಯಶಸ್ಸಿನ ಹಂತವನ್ನು ಕಂಡ್ರು. ತಳ ಮೊತ್ತ ಇವಾಗ 18 ಊಟವನ್ನು ತಲುಪ್ತಾ ಇದೆ. ಜಯಂತ್ ಹೆಸರು 5ನೇ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮಿಡಾನಲ್ಲಿ ಇವಾಗ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನಗಳ ನಡುವೆ ಕ್ಷೇತ್ರಕ್ಷಕರು ಯಶಸ್ಸನ್ನು ಕಂಡ್ರು. ಈತ ಸಾಗರ್ ಫ್ರೆಂಡ್ಸ್ ಮತ್ತೊಂದು ಹೊದ್ದರಣಿಯಲ್ಲಿ ಕಳ್ಕೊಳ್ತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಅಂತಿಮ 1 ಚೆಂಡುಗಳ ಆಟ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಹೊಸ ಆಟಗಾರನ ಸೇರ್ಪಡೆ. ಶಬರಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಶಬರಿ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ. ಇದು ಆರಂಭಿಕ ಸೆಷನ್ ಕೊನೆಯ ಚೆಂಡಿಗಾಗಿ ಜಯಂತ್ ಸರ್ಗ ಭಾಗದಲ್ಲಿ 18ರಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇದೆ. ಅಂತಿಮ ಚೆಂಡು. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಊಟಗಳು ಬರ್ತಾ ಇಲ್ಲ. ರನ್ಔಟ್ ಅವಕಾಶಗಳಿತ್ತು. ಅಂತಿಮ ಹಂತದ ಇವಾಗ 10ನೇ ಕೂಡ ಆಘಾತವನ್ನು ಕಾಣುತ್ತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯಗಳ ಬಳಿಕ ಸಾಗರ್ ಫ್ರೆಂಡ್ಸ್ ಇವಾಗ ಹದಿನೆಂಟು ಊಟವನ್ನು ದಾಖಲಿಸಿದ್ದಾರೆ. ಟಾರ್ಗೆಟ್ ಸಂಖ್ಯೆ 19. 24 ಚೆಂಡುಗಳಲ್ಲಿ ಜಯವನ್ನು ಕಾಣಬೇಕಾದ್ರೆ 19ರಂದು ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡಬೇಕಾಗಿದೆ ಕೂಡ. ಇದಾದ ಬಳಿಕ ಆದಿಸಿಸಿ ಚೆನ್ನೈ ಮತ್ತು ಬ್ಲಾಕ್ ಡ್ರ್ಯಾಗನ್ಸ್ ಪಂದ್ಯಾಟವನ್ನು ಆಡ್ತಾರೆ. ಬ್ಲಾಕ್ ಡ್ರ್ಯಾಗನ್ಸ್ ಟಾಸ್ ಅನ್ನು ಜಯಿಸಿದ್ದೀರಿ.
ತಮ್ಮ ನಿರ್ಣಯವನ್ನು ಇಮಿಡಿಯೇಟ್ ತಿಳಿಸಬೇಕೆನ್ನೋದಾಗಿ ನಾವು ಮೊದಲಾಗಿ ತಿಳಿಸ್ತಾ ಇದ್ದೀವಿ. ಪಂದ್ಯ ಮುಕ್ತಾಯದ ಬಳಿಕ ತಮ್ಮ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. ಅಲ್ಲಿ ಶಿವಪತ್ರಿ ಕ್ಷೇತ್ರವನ್ನು ಸಿದ್ಧಪಡಿಸಬೇಕು. ಸಮಯಕ್ಕೆ ವಿಳಂಬವಾಗ್ತಾ ಇದೆ. ಇವತ್ತಿನ ಎಲ್ಲ ಪಂದ್ಯಗಳನ್ನು ಮುಕ್ತಾಯ ಮಾಡಿಕೊಡುವಂಥ ಒಂದು ಒತ್ತಡ ಪರಿಸ್ಥಿತಿಯಲ್ಲಿ ನಮ್ಮ ಸಂಘಟಕರಿಂದ ತಮ್ಮೆಲ್ಲರ ಸಹಕಾರ ಇದ್ದರೆ ಎರಡನೇ ದಿನ ನಾವೆಲ್ಲ ಪಂದ್ಯಗಳು ಮುಕ್ತಾಯವಾಗಲಿಕ್ಕೆ ಸಾಧ್ಯ. ತಮ್ಮೆಲ್ಲರ ಒಂದು ಸಹಕಾರವನ್ನು ಬಯಸ್ತಾ ಇದ್ದೇವೆ ಕೂಡ. 19ರ ಟಾರ್ಗೆಟ್ ಸಂಖ್ಯೆಯನ್ನು ಚೇಂಜ್ ಮಾಡಬೇಕಾಗಿರ್ತಕ್ಕಂಥ ರಾಯಲ್ ಸೂಪರ್ ಕಿಂಗ್ಸ್ಗಳ ತಂಡ ಸರದಿ ಆಟಗಾರರು ಅಂಕಣ 8 ಕಾಣುತ್ತಾ ಇದ್ದಾರೆ. ತೌಸಿಫ್ ಮತ್ತು ಅಭಿ ಮೊದಲ ಸರದಿ ಆಟಗಾರರು ಅಂಕಣ 8 ಕಾಣುತ್ತಾ ಇದ್ದಾರೆ. ಮೊದಲವರಿಗಾಗಿ ಯಶವಂತ್ ಅವರನ್ನು ಪರಿಚಯಿಸುವ ಲೆಕ್ಕಾಚಾರಗಳು ಸಾಗ್ತಾ ಇದೆ. 24ಕ್ಕೆ 19 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಇದಾದ ಬಳಿಕ ಮುಂದಿನ ಪಂದ್ಯಾಟವನ್ನು ಆಡುವಂತೆ ಎರಡೂ ತಂಡಗಳ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಎರಡನೆಯ ಸೆಷನ್ ಮೊದಲ ಚೆಂಡು ನಡುವೆ ಬಹಳ ಶುದ್ಧವಾದ ಚೆಂಡನ್ನು ದಾಖಲಿಸಿದ್ರಿ. ಇವಾಗ ಆರಂಭಿಕ ಎಸೆತದಲ್ಲಿ ಯಶವಂತ್ ಮುಕ್ತಾಯವನ್ನು ಮಾಡಿಕೊಟ್ರು. ಊಟಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಈ ರೀತಿಯ ಡಾಟ್ ಬಾಲ್ಗಳು ಮಾತ್ರ ಸಾಗರ್ ಫ್ರೆಂಡ್ಸ್ಗೆ ಪಂದ್ಯಾಟವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಅದ್ಯಾವ ರೀತಿ ಎಸೆತಗಾರರು ಪಂದ್ಯಾಟವನ್ನು ಉಳಿಸಿಕೊಡ್ತಾರೆ ನೋಡಬೇಕಾಗಿದೆ. ಈ ನಡುವೆ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಯಶವಂತ್ ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದಾವೆ. ಬಹಳಷ್ಟು ವ್ಯವಸ್ಥಿತವಾಗಿ ನಿರ್ಣಯ ಶುಭ ಮುಂಜಾನೆ ಎಂದು ಈ ಭಾಗದಲ್ಲಿ ಶುಭಾರಂಭವನ್ನು ಕಂಡಿರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಜೂನಿಯರ್ಸ್ ಅಂಡರ್ 22 KVR ಕಪ್ ಪಂದ್ಯಾಕೂಟ ಬಹಳ ಶುದ್ಧಮತೆಗೆ ಮುನ್ನುಗ್ತಾ ಇದೆ. ಕೂಡ ಇತರ ನಡುವೆ ಬಹಳ ಶುದ್ಧಮತೆ ಹೊಳತ ತನ್ಮೂಲಕ ಇವಾಗ ಕವರ್ ಸೀಮಾರೇಖೆಯ ಹೊರ ಭಾಗವನ್ನು ಕಾಣುತ್ತಾ ಇದೆ. 4 ಓಟಗಳ ಸೇರ್ಪಡೆ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ತಳ ಮತ್ತೆ ಇವಾಗ ಆರಂಭವನ್ನು ಕಂಡುಕೊಳ್ಳುತ್ತಾ ಇದೆ. 3 ಚೆಂಡುಗಳ ಬಳಿಕ 15 ಊಟಗಳು ಬರಬೇಕಾಗಿದೆ ಕೂಡ. ನಗತವನ್ನು ಕಾಣುತ್ತಾ ಇರ್ತಕ್ಕಂಥ ಚೆಂಡು ಸೀಮಿತ ಪ್ರದೇಶವನ್ನು ಕಾಣುತ್ತಾ ಇದೆ. ಚೆಂಡು ಕೂಡ ತಳ ಮತ್ತೆ ಕೂಡ ಮತ್ತೆ ಹಿರಿಕನ್ನು ಕಾಣುತ್ತಾ ಇದೆ. 2 ಊಟಗಳ ಮುಖಾಂತರವಾಗಿ ಆ ರೂಟವನ್ನು ತಲುಪ್ತಾ ಇದ್ದಾರೆ. ಪವನ್ ರೆಡ್ಡಿ ಅವರ ಒಂದು ಮಾಲೀಕತ್ವದ PR ಸ್ಪೋರ್ಟ್ಸ್ ಮತ್ತು CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ವ್ಯವಸ್ಥಿತ ಹಗಲು ರಾತ್ರಿಯ ದಾಂಡು ಚಿನ್ನ ಕ್ರಿಕೆಟ್ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡುತ್ತಾ ಇರ್ತಕ್ಕಂಥ ಪ್ರತಿಷ್ಠಿತ ಸಂಸ್ಥೆಗಳು ಕೂಡ. ಮತ್ತೆ ಇದ್ದಾನೆ ಬಾರಿ ಆದರೆ ಆವರಿಸಿಕೊಂಡು ಬೇಸಬಲ ಪ್ರಯತ್ನಗಳು ಸಾಗಿತ್ತು. ನಡುವೆ ಮತ್ತೆ ಓಟಗಳು ಬರುತ್ತಾ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಇವಾಗ ಯಶಸ್ಸಿನ ಹಂತವನ್ನು ಕಂಡ್ರು. 1 ಓಟದ ಹೆಚ್ಚುವರಿ ತಂಡದ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಕಾಣುತ್ತಾ ಇದೆ. ಇವಾಗ 7 ಊಟವನ್ನು ತಲುಪ್ತಾ ಇದ್ದಾರೆ. 19ರಂದು ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ ಬೆರೋಸಿನ ಆರಂಭವನ್ನು ಕಂಡ್ರು. ಮೊದಲರ ಅಂತಿಮ ಚೆಂಡು ಬಹಳ ಶುದ್ಧ ಬರುತ್ತೆ. ಹೊಡೆತ ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಇವಾಗ ಮತ್ತೆ ಬೌಂಡ್ರಿಯನ್ನು ಈ ಓವರ್ ಅಲ್ಲಿ ದಾಖಲಿಸ್ತಾ ಇದ್ರೆ 4 ಓಟಗಳ ಸೇರ್ಪಡೆ. ಆರಂಭಿಕ ಓವರ್ ಇಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. ಆರಂಭಿಕ ಓವರ್ ಯಶವಂತ್ ಬಹಳಷ್ಟು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಳ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಕಾಣುತ್ತಾ ಇದೆ. ಮುಕ್ತಾಯದ ಮೊದಲ 6 ಚೆಂಡುಗಳ ಬಳಿಕ 11 ಊಟವನ್ನು ತಲುಪ್ತಾ ಇದ್ದಾರೆ. 18 ಎಸೆತಗಳು ಬಾಕಿ ಉಳಿತಾ ಇದೆ. 8 ಊಟಗಳು ಬರಬೇಕಾಗಿದೆ. 18ಕ್ಕೆ 8 ಊಟಗಳ ಅವಶ್ಯಕತೆ. ಹೊಸ ಬೌಲರ್ ಎರಡನೆಯ ಓವರ್ಗಾಗಿ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಹರ್ಷದ್ ಸಾರ್ಕ ಭಾಗದ ಎರಡನೇ ಓವರ್ಗಾಗಿ ಅದ್ಯಾವ ರೀತಿ ಎರಡನೇ ಓವರ್ 6 ಚೆಂಡುಗಳನ್ನು ಮುಕ್ತಾಯವನ್ನು ಮಾಡಿಕೊಳ್ತಾರೆ ನೋಡಬೇಕಾಗಿದೆ ಕೂಡ. ಹರ್ಷದ್ ಹೆಸರದ ಅಡಲರ ಮೊದಲ ಚೆಂಡು ಪೂರ್ಣಾಂತರವಾಗಿ ಬೀಳುತ್ತಾ ಇದೆ. ನಡುವೆ ಆರಂಭಿಕ ಚೆಂಡಲ್ಲಿ ಇವಾಗ
2 ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. 13 ಓಟವನ್ನು ತಲುಪ್ತಾ ಇದೆ. ವಿಶೇಷ ಶೈಲಿಯ ಹೊಡೆತ ದಾಖಲಿಸುವ ಪ್ರಯತ್ನ ಕಂಡ್ರು ಕೂಡ ಅಂತಿಮ ಹಂತದ ಹೆಚ್ಚುವರಿ ಓಟಗಳ ಸೇರ್ಪಡೆ ಕಂಡುಕೊಳ್ತಾ ಇದೆ. ವೈಡ್ ಬಾಲ್ ಸೂಚನೆ ರವಾನಿಸಿದ್ರು. ನಿರ್ಣಾಯಕರು ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ಪಂದ್ಯಾಟ ಮತ್ತೆ ಮುಂದುವರಿ ಗಾದಿಯನ್ನು ಕಾಣ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದ್ದಾವೆ. ಕವರ್ಸ್ ಭಾಗದಲ್ಲಿ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಚೆಂಡು ಹೊರ ತೀರ್ಮಾನ ಕಾಣ್ತಾ ಇದೆ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಬೌಲರ್ ಅರ್ಷದ್ ಮಾಡಿಕೊಡ್ತಾ ಇದ್ದಾರೆ. ತಳ ಮತ್ತೆ ಕೂಡ ಮತ್ತೆ ಈ ರೀತಿಯನ್ನು ಕಾಣ್ತಾ ಇದ್ದಾವೆ. ಮುಟ್ಟಿ ಓಟ ದಾಖಲಿಸಿದ ಕವರ್ಸ್ ಊಟಗಳಿಗೆ ಅವಕಾಶ ಮಾಡಿಕೊಟ್ಟು ಒಂದೋಟ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಈ ರೀತಿಯನ್ನು ಕಾಣ್ತಾ ಇದೆ. 15 ಓಟವನ್ನ ಇವಾಗ ತಲುಪ್ತಾ ಇದ್ದಾರೆ. 4 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ರೇವಾಶಾಳ್ ದಾಖಲಾತನ ಕಾಣಬಲ್ಲ ಪ್ರಯತ್ನ ಸಂದರ್ಭ ಹೊಡೆತ ತನ್ಮಲ್ಗೆ ಇವಾಗ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಪಂದ್ಯಾಟವನ್ನು ಒಂದೆಡೆ ಇವಾಗ ಜಯಿಸ್ತಾ ಇದ್ದಾರೆ. ತಂಡಕ್ಕೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರಸ್ತುತ ಪಂದ್ಯಾಟವನ್ನು ಒಂದೆಡೆ ರಾಯಲ್ ಸೂಪರ್ ಕಿಂಗ್ಸ್ ಜಯಿಸ್ತಾ ಇದೆ. ತಂಡಕ್ಕೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಕ್ತಾಯ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಅಭಿ ಅವರು ಪಡ್ಕೊಳ್ಳಿಕ್ಕಿದ್ದಾರೆ. ಆಟಗಾರ ಬಂದು ನಮ್ಮ ಪ್ರಮುಖ ವೇದಿಕೆಯಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅನ್ನೋದಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಹಾಗೆ ಸಾಗರ್ ಫ್ರೆಂಡ್ಸ್ ಕ್ಯಾಪ್ಟನ್ ಬಂದು ನಮ್ಮ ಪಂದ್ಯಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಒಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕೆನ್ನೋದಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರಸ್ತುತ ಪಂದ್ಯವಾಗಿ ಆರಂಭವನ್ನು ಕಾಣಲಿಕ್ಕಿದೆ. ಆದಿಸಿಸಿ ಚೆನ್ನೈ ಮತ್ತು ಬ್ಲ್ಯಾಕ್ ಡ್ರ್ಯಾಗನ್ಸ್ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಆರಂಭಿಕ ಹಂತದ ಟಾಸ್ ಜಯವನ್ನು ಕಾಣ್ತಾ ಇರ್ತಕ್ಕಂಥ ತಂಡದ ಯಾವ ರೀತಿ ನಿರ್ಣಯವನ್ನು ಪಡ್ಕೊಳ್ತಾ ಅಂಗಳಕ್ಕೆ ಸಾಗ್ತಾರೆ ನೋಡಬೇಕಾಗಿದೆ. ಬದಲಾವಣೆ ಈತ ವೀಕ್ಷಕರಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಮುಂದಿನ ಹಂತಕ್ಕಾಗಿ ಅಸ್ಗರ್ ಶಾಂತಿಪುರ ಇವರನ್ನು ಬರೆ ಮಾಡಿಕೊಳ್ತಾ ಇದ್ದೇವೆ.
ಧನ್ಯವಾದಗಳು ಉಮೇಶ್ ಮೆಂಡಾನ್ ಫ್ರಮ್ ಬಸಿರಿಕಟ್ಟೆ. ಅಂಕಣಗಳ ಭಾಗದಲ್ಲಿ ಮತ್ತೆ ಎರಡು ಬಲಿಷ್ಠ ತಂಡಗಳ ನಡುವೆ ದಿನದ ಪಂದ್ಯಾಟ ಮುಂದುವರಿತಾ ಇದೆ. ಎರಡು ಹಂತದಲ್ಲಿ ಕೂಡ ಬ್ಲಾಕ್ ಡ್ರ್ಯಾಗನ್ಸ್ ಮೊದಲ ಟಾಸ್ ಕಾರ್ಯಕ್ರಮದಲ್ಲಿ ಜಯವನ್ನು ದಾಖಲಿಸಿ ಮೊದಲ ಕ್ಷೇತ್ರ ರಕ್ಷಣೆ ಮುಂದುವರಿಸ್ತಾ ಇದೆ. ಟೈಮರ್ ಆನ್ ಆಗ್ತಾ ಇದೆ. ಪಂದ್ಯಕ್ಕೆ ಸಕ್ಕಂತೆ ಸಮಯದ ಮುಖ್ಯವಾಗಿ 20 ನಿಮಿಷಗಳ ಕಾಲಾವಕಾಶದಲ್ಲಿ ಇನ್ನಿಂಗ್ಸ್ ಕೂಡ 11 ನಿಮಿಷಗಳ ಕಾಲಾವಕಾಶದಲ್ಲಿ ಇನ್ನಿಂಗ್ಸ್ ಮುಗಿಸಬೇಕಾಗ್ತದೆ. ಗಮನಿಸಿಕೊಳ್ಬೇಕಾಗ್ತದೆ ಎರಡು ತಂಡಗಳು. ಆದಿಸಿಸಿ ಚೆನ್ನೈನ ಪರವಾಗಿ ಮೊದಲ ಬ್ಯಾಟರ್ ಅಬ್ದುಲ್ಲಾ ಸ್ಟ್ರೈಕರ್ ಪಡಿತಿರ್ತಕ್ಕಂಥ ಆಟಗಾರ. ಆರಂಭಿಕ ಓವರ್ನ ಮೊದಲ ಚೆಂಡು ಕ್ಷೇತ್ರ ರಕ್ಷಣೆ ಅಲ್ಪ ಮಟ್ಟಿಗೆ ಯಶಸ್ಸನ್ನ ಕಂಡುಕೊಳ್ತಾ ಇಲ್ಲ ಡ್ರ್ಯಾಗನ್ಸ್ ನ ಆಟಗಾರರು. ಕ್ಯಾಚ್ ಪಡೆಯುವ ಹಂತದಲ್ಲಿ ಆದಿ ಕ್ಯಾಚ್ ಅನ್ನ ಕೈ ಚೆಲ್ಲಿಕೊಳ್ತಾ ಇದ್ದಾರೆ. ಅಬ್ದುಲ್ಲಾ ಎದುರಿಸಿದ ಮೊದಲ ಚೆಂಡಿಗೆ ಓಟವನ್ನು ದಾಖಲಿಸಿದ್ರು. ಯಶಸ್ಸನ್ನ ಕಾಣ್ತಾ ಇದೆ. ರಂದಾಣೆ ಮುಂದುವರಿಸುವ ಪ್ರಯತ್ನದಲ್ಲಿ ಸ್ಟ್ರೈಕರ್ ಕೂಡ ಬದಲಾವಣೆ. ಎಡಚಿ ಆಟಗಾರ ಮೋಹನ್ಗೆ ಸ್ಟ್ರೈಕರ್ ದೊರಕಿಸಿಕೊಡ್ತಾ ಇದೆ.